ಕನ್ನಡ ಮಾಧ್ಯಮದಲ್ಲಿ ಓದೋದ್ರಿಂದ UPSC ಮಾಡೋದು ಕಷ್ಟ ಅಂತೇಳಿ, ಬಟ್ ಆ ರೀತಿ ಏನಿಲ್ಲ. ಭಾಳಷ್ಟು ಸೋರ್ಸಸ್ಗಳಿದ್ದಾವೆ, ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದೆ. UPSC ಅನ್ನೋದು ಭಾಳ ಒಂದು ಡಿಫಿಕಲ್ಟ್ ಅಂತ ಎಕ್ಸಾಮು. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಹೆಂಗಂದ್ರೆ ಸ್ಟಡಿ ಪ್ಲ್ಯಾನನ್ನು ಮಾಡಿದ್ದೆ. ಅಟ್ಲೀಸ್ಟ್ ನನಗೆ ಗೊತ್ತಿತ್ತು 2 ರಿಂದ 3 ವರ್ಷ ಆಗ್ಬೋದು ಅಂತೇಳಿ, ಬಟ್ 4.5 ವರ್ಷ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಭಾಳಷ್ಟು ಕಲ್ತಿದ್ದೀನಿ ಈ ವರ್ಷದಿಂದ. ಪ್ರತಿ ವರ್ಷದನ್ನು ಕಲಿತಾ ಹೊಸ ಹೊಸ ಚೇಂಜಸ್ಗಳನ್ನು ಮಾಡ್ಕೊಂಡಿದ್ದೆ. ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂಗೆ ನಾನು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಆಗಿರಲಿ, ಆಮೇಲೆ ಏಸ್ ಫೌಂಡೇಶನ್ ಆಗಿರಲಿ, ಇದರ ಒಂದು ಪಾತ್ರ ಭಾಳ ಮಹತ್ವದಾಗಿದೆ. ಸೊ ಇದರಿಂದ ಇವರೊಂದು ಮೆಂಟರಿಂದ ನಾನು ಕಲಿತಂತಕ್ಕಂಥ ಒಂದು ಪರಿಶ್ರಮದಿಂದ ಇವತ್ತು ನಾನು ಈ ರ್ಯಾಂಕನ್ನು ಪಡೆದಿದ್ದೇನೆ ಅಂತ ಹೇಳ್ತೀನಿ. ನಾನು 8th 9th ಇರುವಾಗ ಒಂದು UPSC ಒಂದು ಎಕ್ಸಾಮ್ ಇದೆ ಅಂತ ಅಷ್ಟೇ ಗೊತ್ತಿತ್ತು, ಬಟ್ ಅದ್ರ ಬಗ್ಗೆ ನಾನು ಏನು ಓದಿರಲಿಲ್ಲ. ನಾನು 11th and 12th PUC ಆದಮೇಲೆ ಏನು ಮಾಡಬೇಕು ಮುಂದೆ ಅಂತ ಒಂದು ಯೋಚನೆ ಬಂತು. ಸೊ ಆವಾಗ ನಾನು ಡಿಗ್ರಿ ಫಸ್ಟ್ ಇಯರಲ್ಲಿರುವಾಗ UPSC ಒಂದು ಆಪ್ಷನ್ ಅಂತ ಅನ್ನಿಸ್ತು. ಸೊ ಅವಾಗಲಿಂದ ನಾನು ಒಂದು ಸೆಕೆಂಡ್ ಇಯರಿಂದ ಸ್ವಲ್ಪ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಮೇಲೆ ಬರ್ತಾ ಹೆಚ್ಚಿಗೆಯಿಂದ ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 7 ರಿಂದ 8 ತಾಸು ಆಗ್ತಾ ಬಂತು. ಸೊ ಆಮೇಲೆ ಗ್ರ್ಯಾಜುಯೇಷನ್ ಆದಮೇಲೆ ಇದನ್ನೇ ಫುಲ್ ಟೈಮ್ ಆಗಿ ಇದನ್ನು ಚೂಸ್ ಮಾಡಿ ಇವತ್ತು UPSCಲಿ ರ್ಯಾಂಕ್ ಆಗಿದೆ ಅನ್ನೋದು ಭಾಳ ಒಂದು ಖುಷಿ ಸಂಗತಿ. ಕನ್ನಡ ಮಾಧ್ಯಮದಿಂದ ಅಂದರೆ ಅದೊಂದು ನಮಗೆ ಅನಿಸುತ್ತೆ, ಕನ್ನಡ ಮಾಧ್ಯಮದಲ್ಲಿ ಓದೋದ್ರಿಂದ UPSC ಮಾಡೋದು ಕಷ್ಟ ಅಂತೇಳಿ, ಬಟ್ ಆ ರೀತಿ ಏನಿಲ್ಲ. ಭಾಳಷ್ಟು ಸೋರ್ಸಸ್ಗಳಿದ್ದಾವೆ, ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದೆ. ಎರಡನ್ನೂ ನೀವು ಉಪಯೋಗ ಮಾಡಿಕೊಂಡು ಆರಾಮ್ಸೆ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಒಂದು ಬೇಕಾಗಿರೋದಂದರೆ ಪರಿಶ್ರಮ ಮಾತ್ರ. ಅದು ಒಂದಿದ್ರೆ ಯಾವುದೇ ಒಂದು ಅಡೆತಡೆಗಳು ಯಾವುದೂ ಇಲ್ಲ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿರ್ತಕ್ಕಂಥ ಸವಾಲುಗಳಂದರೆ ಒಂದು ಆರ್ಥಿಕವಾಗಿರ್ತಕ್ಕಂಥದ್ದು. ಯಾಕಂದರೆ ನಾನು 27-28 ಇಯರ್ಸ್ ಆಗಿರುವಾಗ ಮನೆಯನ್ನು ನೋಡ್ತಾ ಒಂದು ಜವಾಬ್ದಾರಿನೂ ಇದೆ. ಅದೊಂದು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ. ಎರಡನೇದು ಭಾಳಷ್ಟು ಸೋರ್ಸ್ಗಳಿದ್ದಾವೆ, ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಅದು ಒಂದು ದೊಡ್ಡ ಸಮಸ್ಯೆ. ಮೂರನೇದಂದರೆ ಮೆಂಟರ್ ಇಲ್ಲ ನಮಗೆ. ಪ್ರತಿ ವರ್ಷ ನಾವು ಏನು ಓದಬೇಕು, ಪ್ರತಿದಿನ ಏನೇನು ತಪ್ಪುಗಳು ನಮ್ಮ ಆಗ್ತಾ ಇದೆ ಅದನ್ನು ಐಡೆಂಟಿಫೈ ಮಾಡೋರು ಯಾರು, ಯಾವುದನ್ನು ನಾವು ತಪ್ಪನ್ನು ಹೇಗೆ ತಿದ್ಕೊಳ್ಬೇಕು ಇದು ಹೇಳೋರಿಲ್ಲ. ಇದು ಒಂದು ದೊಡ್ಡ ಒಂದು ಸಮಸ್ಯೆ. ಸೊ ಇದರಿಂದ ಆಮೇಲೆ ಭಾಳ ವರ್ಷಗಳ ಪ್ರೋಗ್ರಾಮ್ ಇರೋದ್ರಿಂದ ಇದರಲ್ಲಿ ಒಂದು ಸಲ ನೀವು ಎಕ್ಸಾಮ್ ಪಾಸ್ ಮಾಡದೇ ಇರುವಾಗ ಆತ್ಮವಿಶ್ವಾಸ ಭಾಳ ಕುಗ್ಗೋಗ್ಬಿಡುತ್ತೆ. ಇದು ಒಂದು ಬಹಳ ಒಂದು ಸಮಸ್ಯೆ. ಇದರಲ್ಲಿ ಆ ಸಮಯದಲ್ಲಿ ಆ ಕಷ್ಟದಲ್ಲಿ ಮತ್ತೆ ನೀವು ಎದ್ದು ನಿಂತು ಅದೇ ಸ್ಟಡಿಗಳನ್ನು ಮಾಡೋದ್ರಿಂದ ಸೊ ಇದೊಂದು ಬಹಳ ಒಂದು ಭಾಳ ಡಿಫಿಕಲ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಿಂದ ನನ್ನ ಒಂದು ಈ ಪರಿಶ್ರಮದಲ್ಲಿ ಭಾಳ ಮುಖ್ಯ ಪಾತ್ರ ಅಂದರೆ ASIS ಫೌಂಡೇಶನ್, ಎರಡನೇದು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ನ್ಯೂ ಡೆಲ್ಲಿ. ಇವು 2 ಇನ್ಸ್ಟಿಟ್ಯೂಷನ್ಗಳು ನನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದೆ. ಆಮೇಲೆ ಕರ್ನಾಟಕ ಸರ್ಕಾರ ಅದರಿಂದ ನನಗೆ ಡೆಲ್ಲಿಯಲ್ಲಿ ಹೋಗಿ ಒಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಇವು ಮೂರನ್ನು ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್. ಅದರಿಂದಗೋಸ್ಕರ ನಾನು ಈ ರೀತಿ ಇವತ್ತು ರ್ಯಾಂಕ್ ಪಡೀಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ತೀವಿ ಇಷ್ಟಪಡ್ತೀನಿ. AS ಫೌಂಡೇಶನ್ ಇದು ಇನ್ನೂ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್. ಇದರಲ್ಲಿ ಬಹಳಷ್ಟು ಅವಕಾಶಗಳು ಇದ್ದಾವೆ. ಹೊಸದಾಗಿ ರೆಸಿಡೆನ್ಷಿಯಲ್ ಕೋಚಿಂಗ್ ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದೊಂದು ಒಳ್ಳೆಯ ಪ್ರಯತ್ನ. ಆಮೇಲೆ ಇದು ಇಲ್ಲಿ ಇರ್ತಕ್ಕಂಥ ಕ್ಷೇತ್ರೀಯ ಜನರಿಗೆ ಬಹಳ ಒಂದು ಒಳ್ಳೆಯ ಒಂದು ಅಭ್ಯಾಸ. ನೀವು ಡೆಲ್ಲಿಗೆ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲೇ ನಿಮಗೆ ಎಲ್ಲ ಸೌಲಭ್ಯಗಳು ಮಾಡ್ತಾ ಇದ್ದಾವೆ. ಸೊ ಇದು ನಿಮಗೆ ಒಳ್ಳೆಯ ಒಂದು ಅವಕಾಶ. ಇದನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕಂತ ನಾನು ಹೇಳಲಿಕ್ಕೆ. ನನ್ನ ನಿರೀಕ್ಷೆ ಏನಂದರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗ್ಬೋದು, ಅದಿಲ್ಲ ಅಂದರೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಇರ್ಬೋದು. ಇವತ್ತು ನಾಳೆ ಅಥವಾ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಈಗಿನ ಪ್ರಕಾರ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಸಿಗುವಂಥದ್ದು ಸಂಭಾವನೆ ಜಾಸ್ತಿ ಇದೆ ಅಂತೇಳಿ. ಒಂದೇ ಒಂದು ಆತ್ಮವಿಶ್ವಾಸ ನಿಮ್ಮದು ಯಾವತ್ತು ಹೈ ಲೆವೆಲಲ್ಲಿ ಇರಬೇಕು. ಅದೊಂದು ಬಿಟ್ಟರೆ ಎಲ್ಲ ತನ್ನಷ್ಟಾನೇ ಆಗುತ್ತೆ. ನಿಮ್ಮ ಒಂದು ಆತ್ಮವಿಶ್ವಾಸ ಯಾವತ್ತೂ ಅದನ್ನು ಕಡಿಮೆ ಮಾಡ್ಕೋಬೇಡಿ. ಅದರಿಂದ ನಿಮಗೆ ಬೇರೆಂಥ ಸೌಲಭ್ಯಗಳು ಎಲ್ಲ ಅವೈಲೇಬಲ್ ಇದೆ. ಯೂಟ್ಯೂಬಲ್ಲಿದೆ, ಮೆಂಟರ್ಸ್ಗಳಿರ್ತಾರೆ, ಆನ್ಲೈನ್ ಟೀಚಿಂಗ್ ಇದೆ, ಎಲ್ಲ ಇದೆ. ಒಂದೇ ಏನಂದರೆ ನಿಮ್ಮ ಇಚ್ಛಾಶಕ್ತಿ, ವಿಲ್ ಪವರ್ ಇದ್ದರೆ ಇದೊಂದು ಸಾಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.